ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಮಾಡ್ತಿರುವ ರೆಸಿಪಿ ಯಾವುದಂದ್ರೆ ತುಂಬ ಟೇಸ್ಟಿ ಆ್ಯಂಡ್ ಟ್ರೆಡಿಷನಲ್ ಜಾಕ್ ಫ್ರೂಟ್ ಸೀಡ್ಸ್ ಚಟ್ನಿ. ಇದನ್ನು ಹಲಸಿನ ಬೀಜದ ಚಟ್ನಿ ಕೂಡ ಅಂತಾನೂ ಕರೀತಾರೆ. ಜಾಕ್ ಫ್ರೂಟ್ ಸೀಡ್ಸನ್ನು ನಾವು ಮೊದಲೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಟಿರಬೇಕು. ಆಮೇಲೆ ನಾವು ಅದನ್ನು ಓಡ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಸಿಪ್ಪೆ ಬಿಡಿಸಿ ಆದರೂ ನಾವು ಹಾಕ್ಕೊಂಡು ಫ್ರೈ ಮಾಡ್ಬೋದು, ಇಲ್ಲ ಸಿಪ್ಪೆ ಸಮೇತನೂ ಇದ್ರೂ ತೊಂದರೆ ಇಲ್ಲ, ಹಾಗೆ ಫ್ರೈ ಮಾಡ್ಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈ ಥರ ಇದನ್ನು ಸಣ್ಣದಾಗಿ ಜಜ್ಕೋಬೇಕು. ಅಕಸ್ಮಾತ್ ನಾವೇನಾದರೂ ಸಿಪ್ಪೆ ಸಮೇತ ಫ್ರೈ ಮಾಡ್ಕೊಂಡಿದ್ರೆ ಸಿಪ್ಪೆ ತೆಗೆದು ಇದನ್ನು ಜಜ್ಕೋಬೇಕು. ಈ ಜಾಕ್ ಫ್ರೂಟ್ ಸೀಡ್ಸು ಚಟ್ನಿ ಮಾಡಲು ತುಂಬ ಕಡಿಮೆ ಐಟಮ್ಗಳು ಸಾಕು, ಏನು ಜಾಸ್ತಿ ಏನು ಬೇಕಾಗಿಲ್ಲ. ತೆಂಗಿನಕಾಯಿ ತುರಿ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಉಪ್ಪು ಮತ್ತು ಒಗ್ಗರಣೆಗೆ ಕರಿಬೇವು ಬೇಕು ಅಷ್ಟೇ. ನಾವು ಇವಾಗ ಒಂದು ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಈ ಜಾಕ್ ಫ್ರೂಟ್ ಸೀಡ್ಸ್ ಹಾಕ್ಕೊಳ್ಳೋಣ. ಅದಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಫಸ್ಟ್ ನಾವು ಇದಕ್ಕೆ ನೀರು ಹಾಕದೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಯಾಕಂದರೆ ನೀರು ಹಾಕಿದರೆ ಅದು ಈ ಸೀಡ್ಸ್ ಎಲ್ಲ ಬೇಗ ಗ್ರೈಂಡ್ ಆಗಲ್ಲ, ಅದಕ್ಕೆ ಡ್ರೈ ಆಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನು ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೋಬೇಕು. ಈ ಚಟ್ನಿಯನ್ನು ಬೇರೆ ಬೇರೆ ಥರದಲ್ಲೂ ಮಾಡ್ತಾರೆ. ನಾನು ಕೂರ್ಗಲ್ಲಿ ಯಾವ ಥರ ಮಾಡ್ತಾರೆ ಅದನ್ನು ಮಾಡ್ತಾಯಿದ್ದೀನಿ, ಕೂರ್ಗ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೋಬೇಕು, ತುಂಬ ಜಾಸ್ತಿ ಏನು ಹಾಕ್ಕೋಬೇಡಿ. ಇವಾಗ ಚಟ್ನಿ ಚೆನ್ನಾಗಿ ಗ್ರೈಂಡ್ ಆಗಿದೆ. ತುಂಬ ಜಾಸ್ತಿ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡಿದ್ರೆ ಅದು ಚೆನ್ನಾಗಿ ಗ್ರೈಂಡ್ ಆಗಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಈ ಚಟ್ನಿಗೆ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ ಆಯಿಲನ್ನು ಹಾಕ್ಕೊಂಡು ಹೀಟ್ ಮಾಡಿಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ, ಆಮೇಲೆ ಜೀರಿಗೆನೂ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸು ಸೇರಿಸ್ಕೊಳ್ಳಿ, ಹಾಗೆ ಆಮೇಲೆ ಕರಿಬೇವು ಸೇರಿಸ್ಕೊಳ್ಳಿ, ಮತ್ತು ಸ್ವಲ್ಪ ಇಂಗುನೂ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಆನಿಯನ್ ಸೇರಿಸ್ಕೊಳ್ಳೋಣ. ಆನಿಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡಿಕೊಂಡಂತಹ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ತುಂಬ ನೀರೇನು ಮಾಡೋದು ಬೇಡ, ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಇಷ್ಟು ನೀರಾಗಿದ್ದರೆ ಸಾಕು. ಇವಾಗ ಇದೊಂದು 5 ಮಿನಿಟ್ಸ್ ಕುದಿಯಲಿ. ಕುದ್ದಾದಮೇಲೆ ಇದಕ್ಕೆ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ. ಮೊದಲೇ ನಿಂಬೆಹಣ್ಣು ಸೇರಿಸಿ ಕುದಿಸೋದೇನು ಬೇಕಾಗಿಲ್ಲ, ಯಾಕಂದರೆ ಅದು ಟೇಸ್ಟು ಚೆನ್ನಾಗಿರಲ್ಲ. ಅದಕ್ಕೆ ಇನ್ನೇನು ಚಟ್ನಿ ಕುದ್ದು ಆಗಿದೆ ಅನ್ನುವಾಗ ನಾವು ನಿಂಬೆಹಣ್ಣು ಸೇರಿಸ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಈ ಚಟ್ನಿ ಬೆಳಗ್ಗೆ ದೋಸೆಗೆ ನಾನು ಮಾಡಿದೆ. ಇವಾಗ ಚಟ್ನಿ ಇದು ರೆಡಿಯಾಗಿದೆ. ಇವಾಗ ನಾವು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನಾವು ದೋಸೆ ಹಾಕ್ಕೊಳ್ಳೋಣ. ಇವಾಗ ಕಾವಲಿಗೆ ಎಣ್ಣೆಯನ್ನು ಸವರಿಕೊಂಡು ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾನಿವಾಗ ಇಲ್ಲಿ ಫಸ್ಟು ತೆಳು ದೋಸೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ತೆಳುವಾಗಿದ್ರೆ.
ಇವಾಗ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ದೋಸೆ ತೆಳುವಾಗಿ ಕ್ರಿಸ್ಪಿಯಾಗಿ ಬಂದಿದೆ ಇದು. ಇದರ ಮಧ್ಯೆ ನಾನು ನನ್ನ ಮಗಳಿಗೆ ಸ್ಕೂಲಿಗೆ ಸ್ನ್ಯಾಕ್ಸಿಗೆ ಕಾರ್ನ್ ಬೇಯಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾದ ತೆಳು ದೋಸೆಯಲ್ಲಿ ರೆಡಿಯಾಗಿದೆ. ಇವಾಗ ಇಲ್ಲಿ ಜೋಳದ ಸಿಪ್ಪೆನೆಲ್ಲ ತೆಗೆದು ಅದನ್ನು ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಕಾರ್ನನ್ನು ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಕುಕ್ಕರ್ನಲ್ಲಿ ಒಂದು 4-5 ವಿಸಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ಇವಾಗ ಹಲಸಿನ ಬೀಜ ಚಟ್ನಿಗೆ ಬಿಸಿ ಬಿಸಿಯಾದ ಕ್ರಿಸ್ಪಿಯಾದ ದೋಸೆ ರೆಡಿಯಾಗಿದೆ. ತುಂಬ ಟೇಸ್ಟಿನೂ ಆಗಿರುತ್ತೆ ಇದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಸಾಫ್ಟ್ ಆಗಿರುವ ದೋಸೆಗೆ ಶೇಂಗಾ ಬೀಜದ ಚಟ್ನಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮನೇಲೇ ಮಾಡಿರೋದು. ನಮ್ಮ ಒಂದು ತಂಗಿ ನನಗೆ ಕೊಟ್ಟಿದ್ರು ಮಾಡಿ. ತುಂಬ ಚೆನ್ನಾಗಿದೆ. ದೋಸೆ ಮೇಲೆ ಈ ಪುಡಿನ ಹಾಕ್ಕೊಂಡು ಅದರ ಮೇಲೆ ನಾವು ತುಪ್ಪ ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಮಗೆಲ್ಲ ಕೋಲ್ಡು ಮತ್ತು ಕೆಮ್ಮು ಇತ್ತು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಶೇಂಗಾ ಬೀಜ ಚಟ್ನಿ ಪುಡಿ ಹಾಕಿದಂಥ ದೋಸೆ ರೆಡಿಯಾಗಿದೆ. ಇವಾಗ ಇಲ್ಲಿ ಕಾರ್ನ್ ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, ನೀವು ಕೂಡ ಮನೇಲಿ ಜಾಕ್ ಫ್ರೂಟ್ ಸೀಡ್ಸ್ ಚಟ್ನಿ ಮಾಡಿ ನೋಡಿ. ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಾರ್ನು ರೆಡಿಯಾಗಿದೆ. ಇದನ್ನು ನನ್ನ ಮಗಳಿಗೆ ಶಾರ್ಟ್ ಬ್ರೇಕಿಗೆ ಹಾಕ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಾ ನಾನು ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.